ಯಾವುದೇ ಒಂದು ಆಸ್ಪತ್ರೆ ಆಗಲಿ ಅಥವಾ ಈ ಭಾಗದಲ್ಲಿ ಸರ್ಕಾರದ ಮೊದಲನೇ ಆದ್ಯತೆ ಎಲ್ಲರಿಗೆ ಸರಿಸಮಾನವಾಗಿ ಎಲ್ಲಾ ಸಮಾಜದವರಿಗೆ ಮತ್ತು ವಿಶೇಷವಾಗಿ ಯುವಕರು ಇವತ್ತು ಏನು ಖಾಲಿ ಇದ್ದಾರೆ, ಮಹಿಳೆಯರು ಏನು ಖಾಲಿ ಇದ್ದಾರೆ ಅಂಥವರಿಗೆ ಪ್ರತಿ ಒಂದು ತಾಲೂಕಿನ ಎಲ್ಲ ಒಂದು ಜನತೆಗೆ ಸರಿ ಸಮಾನತೆಯಿಂದ ಅವರು ನೌಕರಿಗಳನ್ನು ತಗೋ, ಅದು ಟೆಂಪ್ರರಿ ನೌಕರಿ ಇದೆ, ತಗೊಳ್ಳಿ ಬೇಡನೆಗಿಲ್ಲ. ಅಲ್ಲಿ ಏನು ನಡೀತಾ ಇದೆ ಹೇಳ ನಿಮಗೆ ವ್ಯವಹಾರ. ಡಿ ಗ್ರೂಪಿನ ಪಾಪ ಪ್ಯೂನಿಗೆ ಯಾವುದೋ ಒಂದು ಸಣ್ಣ ಒಂದು ಕೆಲಸಕ್ಕೂ ಕೂಡ 1 ಲಕ್ಷ 2 ಲಕ್ಷ 50,000 ಲಂಚ ತಗೋತಾ ಇದ್ದಾರೆ. ಲಂಚ ತಗೊಂಡು ನೌಕರಿಯನ್ನ ಕೊಡ್ತಾ ಇದ್ದಾರೆ. ಮಾನ್ಯ ಮಂತ್ರಿಗಳು ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾರೆ, ಯಾರು ಶರಣಪ್ರಕಾಶ್ ಪಾಟೀಲ್ ಸಾಹೇಬರು. ಏನು ಸತ್ಯ ಹರಿಶ್ಚಂದ್ರ ಅಂತ ತನಿಖೆ ಮಾಡ್ಬೇಕಲ್ಲ ತಂಡ, ಅಲ್ಲಿ ಶೀಘ್ರದಲ್ಲೇ ತನಿಖೆ ಆದ್ಮೇಲೆ ಅದು ಗೊತ್ತಾಗುತ್ತೆ ಇವ್ರದ್ದು ರಹಸ್ಯ ಕಥೆಗಳು ಏನ್ ನಡೀತಾ ಇದೆ ಅಂತೇಳಿ. ಇವ್ರದೇ ಆದಂತ ಅಲ್ಲಿ ಟೀಮ್ ಇದೆ ಸಂಪೂರ್ಣವಾಗಿ. ಮತ್ತು ಹಣವನ್ನು ಕೂಡ ಕೊಟ್ಟಿದ್ದು 3 ತಿಂಗಳವರೆಗೆ ಸ್ಯಾಲ್ರಿ ಕೊಡಲ್ಲ. ಯಾರು ಲೇಬರ್ ಕಾಂಟ್ರಾಕ್ಟರ್ ಕೊಟ್ಟಿರ್ತಾರೆ ಆತನೇ ಬಳಕೆ ಮಾಡ್ತಾನೆ. ಆ ಹಣನ ಬಳಕೆ ಮಾಡಿ 3 ತಿಂಗಳಾದ್ಮೇಲೆ ಪಾಪ ಅಲ್ಲಿ ದಿನನಿತ್ಯವಾಗಿ ದುಡ್ದಂಥವ್ರಿಗೆ ಸ್ಯಾಲ್ರಿ ಅವಾಗ 1 ತಿಂಗಳು ಕೊಡ್ತಾರಂತೆ. ಇದು ನಾನು ಹೇಳ್ತಾ ಇಲ್ಲ, ಅಲ್ಲಿ ಕೆಲಸ ಮಾಡೋಂಥವ್ರು ಹೇಳ್ತಾ ಇದ್ದಾರೆ. ಬಹಳಷ್ಟಿದೆ ಕಥೆ. ಇದು ಸಂಪೂರ್ಣವಾಗಿ ಸರ್ವಾಧಿಕಾರ ಇವತ್ತು ಮಾನ್ಯ ಶರಣಪ್ರಕಾಶ್ ಪಾಟೀಲ್ ಅವ್ರು ಮಾಡ್ತಾ ಇದ್ದಾರೆ. ನಾನು ಹಲವಾರು ತಮ್ಮ ಮಾಧ್ಯಮದಲ್ಲಿ ಹೇಳಿದ್ದೀನಿ, ನಾನು ಅವ್ರ ಎದುರುಗಡೆ ಕಂಟೆಸ್ಟ್ ಮಾಡಿದ್ರೆ ಹೇಳ್ತಾ ಇಲ್ಲ. ಸತ್ಯ ಹರಿಶ್ಚಂದ್ರ ಇದ್ದೀನಿ ಅಂತೇಳಿ ಒಪ್ಕೊಳ್ಳೋದು ಬಿಡಿ, ನಾನು ಏನಿದ್ದೀನಿ ಅನ್ನೋದು ಜನ ನೋಡ್ತಾ ಇದ್ದಾರೆ. ಇವತ್ತು ರಾಯಚೂರಲ್ಲಿ ಕ್ಲಬ್ ರಾಜಾರೋಷವಾಗಿ ಕ್ಲಬ್ ಚಾಲು ಇಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಮಾನ್ಯ ಮಂತ್ರಿಗಳು, ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತು ಬಂದ್ ಮಾಡಿಸಿದ್ದಾರೆ. ಒಳ್ಳೆಯದು, ಅಂಥದ್ದು ಕೆಟ್ಟ ಚಟಕ್ಕೆ ನಮ್ಮ ಜನ ಒಳಗಾಗಬಾರ್ದು, ನಾವು ಸ್ವಾಗತ ಮಾಡ್ತೀವಿ. ರಾಯಚೂರಲ್ಲಿ ಏನಪ್ಪಾ, ಅದೇನು ಪಾಕಿಸ್ತಾನದಲ್ಲಿದೆ ರಾಯಚೂರು? ನಾನಿದು ಪ್ರಶ್ನೆ ಮೊದಲು ಕೂಡ ಕೇಳಿದ್ದೀನಿ, ಅವ್ರಿಗೆ ಉತ್ತರ ಬರೋದಿಲ್ಲ ಅವ್ರ ಬಲ್ಲಿ. ಯಾಕಂದ್ರೆ ಅವ್ರು ಬಹಳ ದೊಡ್ಡ ವ್ಯಕ್ತಿ, ನಮ್ಮಂತ ಸಣ್ಣವರಿಗೆ ಸಣ್ಣ ಪಕ್ಷದವರಿಗೆ ಉತ್ತರ ಕೊಡಲ್ಲ. ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಲೂಟಿ. ಈ ಸಲ ಎಲೆಕ್ಷನ್ ಅಲ್ಲಿ ನಾನು ನೋಡಿದೀನಿ ಎದುರುಗಡೆನೆ 106 ಕೋಟಿ ಖರ್ಚು ಮಾಡಿ ಪಾಪ ಇವತ್ತು ಗೆದ್ದಿದ್ದಾರೆ. ಏನು ಅವ್ರೇನು ಅವ್ರ ಶೌರ್ಯತನನ್ನ ತೋರಿಸಿ ಗೆದ್ದವರಲ್ಲ. ಹಣದ ಒಂದು ಹೆಂಡದ ಮತ್ತು ಬೇರೆ ಎಲ್ಲ ಬಹಳಷ್ಟು ಕುತಂತ್ರದಿಂದ ಅವ್ರು ಗೆದ್ದಿದ್ದಾರೆ. ಇರ್ಲಿ, ಇವತ್ತ ಜನತೆ ಆಶೀರ್ವಾದ ಮಾಡಿದರೆ ನಾವು ಅದಕ್ಕೇನು ತಲೆ ಬಾಗ್ಬೇಕಾಗುತ್ತೆ. ಆದ್ರೆ ಮುಂದಿನ ದಿನಮಾನದಲ್ಲಿ ನೀವು ಇದೇ ತರ ಮಾಡೋರು. ಇವ್ರು ಮತ್ತೆ ಇವ್ರು ಹಣ ಗಳಿಸೋದು, ಹಣ ಚೆಲ್ಲೋದು, ಮತ್ತೆ ಬರೋದು, ಬೆಂಗಳೂರಲ್ಲೂ ಕೊಡೋದು, ಮನ ಬಂದಂತೆ ಮಾಡೋದು. ಅವ್ರ ಚೇಲಗಳಿಗೆ ನೋಡಿದಿರಿ. ಅವ್ರದೇ ಒಂದು ಮತಕ್ಷೇತ್ರದಲ್ಲಿ ನಾನು ಅಧಿಕಾರದಲ್ಲಿ ಇದ್ದಾಗ 1 ಬುಟ್ಟಿ ಸ್ಯಾಂಡ್ ಹೊಡೆಗೊಟ್ಟಿಲ್ಲ ಅಂತ ಹೇಳಿದಂತ ವ್ಯಕ್ತಿ ಇವತ್ತು ರಾಜಾರೋಷವಾಗಿ ಅವ್ರದೇ ಕಾರ್ಯಕರ್ತರು ಸಂಪೂರ್ಣವಾಗಿ ಸ್ಯಾಂಡ್ ಲೂಟಿ ಮಾಡಿ ಇಲ್ಲಿನ ಜಿಲ್ಲಾಧಿಕಾರಿಗಳೇ ಹೇಳಿದ್ದಾರೆ. ತನಿಖೆ ತಂಡದಿಂದ 165 ಕೋಟಿ ಹಗರಣ ಆಗಿದೆ ಅಂತ ಸಾಬೀತು ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೆ ಪಾಪ ಯಾವೊಬ್ಬ ಸಣ್ಣ ಪ್ಯೂನಿಗೂ ಕೂಡ ಇವರು ಸಸ್ಪೆಂಡ್ ಮಾಡಲ್ಲ, ಕೇಸ್ ಮಾಡಲ್ಲ, ಅವ್ರ ಮೇಲೆ ನೋಟಿಸ್ ಇಲ್ಲ. ಇದು ಕಾಂಗ್ರೆಸ್ ಪಕ್ಷ ಮತ್ತು ಇಲ್ಲಿನ ಮಂತ್ರಿಗಳ ಆಡಳಿತ. ಇಲ್ಲಿ ಯಾವ ತರ ಇವರು ಬಳ್ಳಾರಿ ಮಾದರಿಯಲ್ಲಿ ರೆಡ್ಡಿ ಅವ್ರದೇನು ಕೇಳಿದ್ವಲ್ಲ ಆ ತರ ಇವತ್ತು ಸ್ಯಾಂಡ್ ಮೈನಿಂಗ್ ಇಲ್ಲಿ ಪಾಪ ದನಕರಗಳಿಗೆ ನೀರಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವರು ಸಂಪೂರ್ಣವಾಗಿ ಲೂಟಿ ಮಾಡಿದ್ದು ಸಾಬೀತಾಗಿದೆ. ಶಿಕ್ಷೆ ಮಾತ್ರ ಯಾರಿಗೆ ಆಗಲ್ಲ, ಯಾಕಂದ್ರೆ ಅವ್ರದೇ ಚಲಾವಳಿದ್ದಾರೆ, ಅವ್ರದೇ ಕಾರ್ಯಕರ್ತರುಗಳು ಆ ಸ್ಯಾಂಡ್ ಟೆಂಡರ್ ಅಲ್ಲಿ ಇದ್ದಾರೆ, ಸ್ಯಾಂಡ್ ಮೈನಿಂಗ್ ಅಲ್ಲಿ ಇದ್ದಾರೆ. ಈ ಮತ್ತೇನೋ ಪುನಃ ಸ್ಯಾಂಡ್ ಟೆಂಡರ್ ಕರೆದಿ ಏನೋ ಕುಡ್ದಿನ ಅಂತ ಹೇಳಿದ್ರೆ ಆ ತರ ಮಾಡಿದ್ರೆ ನಾನು ಅವಾಗಲೂ ಕೂಡ ಹೇಳಿದ್ದೀನಿ, ಈಗಲೂ ಹೇಳ್ತಿದ್ದೀನಿ. ಈಗ ಬಂದ್ ಮಾಡಿದಾರೆ ಅಂತ ಸುಮ್ಮನಿದ್ದೀವಿ. ಖಂಡಿತವಾಗಿ ಅದು ಏನಾದ್ರೂ ಟೆಂಡರ್ ಮೂಲಕ ಮತ್ತೆ ಅವರು ಸ್ಯಾಂಡ್ ಏನಾದ್ರೂ ಬಿಸ್ನೆಸ್ ಓಪನ್ ಮಾಡಿದ್ರೆ ಈ ಸಲ ನಾವು ಸಂಪೂರ್ಣವಾಗಿ ಕಾಗಿನ ನದಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಪಾದಯಾತ್ರೆ ಮಾಡಿ, ಬಿಸಿಲಲ್ಲಾಗಿರ್ಬೋದು, ಮಳೆಯಲ್ಲಾಗಿರ್ಬೋದು, ಚಳಿಯಲ್ಲಾಗಿರ್ಬೋದು, ಪಾದಯಾತ್ರೆ ಮಾಡಿ ಎಲ್ಲಿವರೆಗೆ ಇದು ಸ್ಯಾಂಡ್ ದಂದಿಗೆ ಇವರು ಕಡಿವಾಣ ಹಾಕಲ್ಲ. ಸ್ಯಾಂಡ್ ಯಾವ ತರ ಬಿಜಾಪುರ ಜಿಲ್ಲೆ ಅಲ್ಲಿ ಕೊಟ್ಟಿದ್ದಾರೆ ಅದೇ ಮಾದರಿ ಅಂತ ಇಲ್ಲಿ ಕೂಡ ಕುಡಿ ಅಂತ ನಾನು ಮಾನ್ಯ ಜಿಲ್ಲಾಧಿಕಾರಿ ಮನವಿನೂ ಕೂಡ ಮಾಡಿದ್ದೀನಿ. ಅದೇನಾದರೂ ಮಾಡದೆ ಹೋದ್ರೆ ಖಂಡಿತವಾಗಿ ಮುಂದಿನ ದಿನಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಹಾದಿಯಲ್ಲಿ ನಾವು ಖಂಡಿತವಾಗಿ ಹೋರಾಟ ನಮ್ಮ ಪಕ್ಷದವರು ಒಳಗಂಡು ಎಲ್ಲಾ ಮುಖಂಡರು ಸೇರಿ ನಾವು ಮಾಡಲಿದ್ದೀವಿ. ವಿಶೇಷವಾಗಿ ಇವತ್ತು ತಮಗೆ ಗೊತ್ತಿರಲಿ, ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಇಲ್ಲ ರಸ್ತೆಗಳು ಪೂರ ಹದಗೆಟ್ಟು ಹೋಗಿದೆ. ಸರ್ಕಾರಲ್ಲಿ ಯಾವುದೇ ರೀತಿಯಿಂದ ಕೂಡ ದುಡ್ಡಿಲ್ಲ. ಗ್ಯಾರಂಟಿ ಮುಖಾಂತರ ನಾವು ಖಾಲಿ ಆಗಿದ್ದೀವಿ. ಲ್ಯಾಂಡ್ ಆರ್ಮಿ ಕೊಟ್ಟಿ ನಾವು ಹಣವನ್ನು ಲೂಟಿ ಮಾಡ್ತಾ ಇದ್ದೀವಿ. ಇವತ್ತು ಈ ಕೆಲಸಗಳಲ್ಲಿ ನಾವು ಮುಂದಾಗ್ತಾ ಇದ್ದೀವಿ ಅಂತೇಳಿ ನಾವೆಲ್ಲ ಅವರ ಶಾಸಕರುಗಳೇ ಅವ್ರ ಮೇಲೆ ಆರೋಪ ಮಾಡಿದ್ದು ತಾವು ನೋಡಿದ್ವಿ. ಅದಕ್ಕೆ ಇನ್ನಾದ್ರೂ ಕೂಡ ಇನ್ನೂ 2.5 ವರ್ಷ ಕಾಲ ಭಗವಂತ ಕೊಟ್ಟಿದ್ದಾನೆ. ಸಂಪೂರ್ಣ ಬಹುಮತ ತಮಗೆ ಬಂದಿದೆ, ಆರಿಸಿ ಬಂದಿದ್ದೀರಿ. ಸ್ವಲ್ಪ ಮಾನ ಮರ್ಯಾದೆ ಏನಾದರೂ ಇದ್ರೆ ನಿಮ್ಮ ಕ್ಷೇತ್ರದವರು ನಿಮಗೆ ಒಳ್ಳೇದು ಮಾಡ್ತೀರಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಆ ಒಂದು ಏನಾದರೂ ಕಳಕಳಿ ಇತ್ತು ಅಂತಂದ್ರೆ ಈ ಎಲ್ಲ ದುಷ್ಟ ಚಟಗಳನ್ನ ಬಿಟ್ಟು ಒಳ್ಳೆ ರೀತಿಯಿಂದ ನಿಮ್ಮ ಕಾರ್ಯಕರ್ತರಿಗೆ ಡ್ರಗ್ ಉಪ್ಪಿಗೂ ಏನೇನೋ ಆರೋಪಗಳು ಬರ್ತಾ ಇದೆ. ಇಂಥವು ಎಲ್ಲ ಕಡೆವನ್ನ ಹಾಕಿ ಒಳ್ಳೆ ಆಡಳಿತವನ್ನ ಕೊಡಲಿತ್ತ ಯಶಸ್ವಿ ಆಗ್ಬೇಕಂತೇಳಿ
ನಾವು ಜನತಾದಳ ಪಕ್ಷದ ವತಿಯಿಂದ ನಾವು ಆಗ್ರಹ ಮಾಡ್ತೀವಿ.